ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೋಹಾನ 16ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಇರುವಂತಹ ದುಃಖವಾದ ಕಾರ್ಯಗಳನ್ನ ಕರ್ತನು ಏನ್ ಮಾಡುವವನಾಗಿದ್ದಾನೆ ಅಂದರೆ ಸಂತೋಷವಾಗಿ ಮಾರ್ಪಡಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಇರುವಂತಹ ದುಃಖಗಳನ್ನ ಕರ್ತನು ಮಾರ್ಪಡಿಸುವವನಾಗಿದ್ದಾನೆ. ಅದು ಯಾವ ರೀತಿಯಾಗಿ ಅಂದರೆ ಸಂತೋಷವಾಗಿ. ನಿನ್ನೆ ಇರುವಂತಹ ದುಃಖ, ಇವತ್ತಿರುವಂತಹ ದುಃಖ, ಅದನ್ನ ಕರ್ತನ ಏನ್ ಮಾಡುವವನಾಗಿದ್ದಾನೆ, ಮಾರ್ಪಡಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ದುಃಖದ ಪರಿಸ್ಥಿತಿಗಳನ್ನ ಕರ್ತನು ಮಾರ್ಪಡಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ಪರಿಸ್ಥಿತಿಗಳನ್ನ ಕರ್ತನು ಮಾರ್ಪಡಿಸುವವನಾಗಿದ್ದಾನೆ. ರೋಗ ಅನ್ನುವಂತಹ ದುಃಖ, ಸಾಲ ಅನ್ನುವಂತಹ ದುಃಖ, ಅದೆಲ್ಲವನ್ನ ಕರ್ತನು ಮಾರ್ಪಡಿಸಿ ದೇವರೊಂದು ಸಂತೋಷವನ್ನ ಕೊಂಡು ಬರ್ತೇನೆ ಎಂದು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಕಾರ್ಯಗಳನ್ನ ದೇವರಿಗೆ ಒಪ್ಪಿಸಿಕೊಡಬೇಕು. ಸ್ವಾಮಿ, ನನ್ನ ಜೀವಿತದಲ್ಲಿ ಇರುವಂತಹ ಕಣ್ಣೀರನ್ನ ಮಾರ್ಪಡಿಸು ದೇವರೇ. ಅಪ್ಪ, ನನ್ನ ಜೀವಿತದಲ್ಲಿ ಇರುವಂತಹ ಕಣ್ಣೀರಿನ ಪರಿಸ್ಥಿತಿಗಳನ್ನ ನೀನು ತೆಗೆದಾಕು ದೇವರೇ ಎಂದು ಹೇಳುವಾಗ ಕರ್ತನು ನಮ್ಮ ಜೀವಿತದ ಎಲ್ಲಾ ಕಣ್ಣೀರಿನ ಪರಿಸ್ಥಿತಿಗಳನ್ನ ಮಾರ್ಪಡಿಸಿ ಸಂತೋಷವನ್ನ ಕೊಂಡು ಬರುವವರು ಆತನಾಗಿದ್ದಾರೆ. ಅನ್ನಳ ಜೀವಿತದಲ್ಲಿ ಇದ್ದಂತಹ ಕಣ್ಣೀರೆಲ್ಲವನ್ನ ಕರ್ತನ ಏನ್ ಮಾಡಿದನು, ಒರೆಸಿದನು. ಅವಳ ಜೀವಿತದಲ್ಲಿರುವಂತಹ ದುಃಖವನ್ನ ಮಾರ್ಪಡಿಸಿ ಸಂತೋಷವನ್ನ ಕೊಂಡು ಬಂದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಮಗೆ ಇರುವಂತಹ ಕಣ್ಣೀರೆಲ್ಲವನ್ನ ಮಾರ್ಪಡಿಸಿ ಕರ್ತನು ಸಂತೋಷವನ್ನ ಕೊಡುವವರಾಗಿದ್ದಾರೆ. ಲೋಕದಲ್ಲಿ ಇರುವಂತಹ ಸಂತೋಷವಲ್ಲ, ದೇವರು ನಮಗೆ ಕೊಡುವಂತಹದ್ದು ಆತ್ಮಿಕ ಸಂತೋಷವಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತ, ನಿಂಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಇರುವಂತಹ ಈ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ನಿನ್ನ ಜನರ ಜೀವಿತದಲ್ಲಿರುವಂತಹ ದುಃಖದ ಪರಿಸ್ಥಿತಿಗಳನ್ನ, ಕಣ್ಣೀರಿನ ಪರಿಸ್ಥಿತಿಗಳನ್ನ ನೀನು ಮಾರ್ಪಡಿಸಿ ಸಂತೋಷವನ್ನ ನೀನು ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.